कर्नाटका गुलबर्गा जिले के कालगी पुलिस स्टेशन में सिद्धम्मा वाइफ ऑफ मल्लेशप्पा रटकल नामी 65 साला खातून एफआईआर दर्ज करवाती है कि इसके घर में स्टील के संदूक में रखे हुए 11 लाख रुपये चोरी हो गए हैं। इस बात को लेकर शाहबाद डीएसपी शंकर गौड़ा पाटिल एक टीम तश्कील देकर इस मामले की छानबीन शुरू करते हैं। सिद्धरामैया के घर में मौजूद मीनप्पा नामी शख्स जो सिद्धम्मा के बाग की देखभाल करता है, अपनी फैमिली के साथ सिद्धम्मा के करीबी रिश्तेदारों की तरह ही रहता है। दौरान तफ्तीश पुलिस को मीनप्पा के चाल चलन पर शक होता है। इन लोगों को पुलिस स्टेशन लाकर तहकीक करने से पता चलता है कि चोरी इन लोगों ने ही की है। मीनप्पा के कब्जे से पुलिस ने 9,30,000 रुपये बरामद कर लिए हैं। इनके साथ अनिल नामी शख्स के शामिल होने का पता चला है। पुलिस उसकी तलाश में है। अनिल के पास से 1,70,000 रुपये वसूलने बाकी है। इस बात का जिक्र गुलबर्गा सुपरिटेंडेंट ऑफ पुलिस अधीरुलु श्रीनिवासलू ने प्रेस कॉन्फ्रेंस करते हुए मीडिया के नुमाइंदों को बताई और इस चोरी के मामले को हल करने वाले पुलिस अमले को मुबारकबाद दी। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। English. ಕಲಬುರಗಿ ಜಿಲ್ಲೆಯ ಕಾಲ್ಗಿ ಪೊಲೀಸ್ ಸ್ಟೇಷನ್ನಲ್ಲಿ 28 ಮಾರ್ಚ್ 2025 ರಂದು ಫಿರ್ಯಾದಿದಾರರಾಗಿರುವಂತಹ ಶ್ರೀಮತಿ ಸಿದ್ದಮ್ಮ ಗಂಡ ಮಲ್ಲೇಶಪ್ಪ ರಟ್ಕಲ್ 65 ವರ್ಷ, ಅವರು ವಾಸ ಕಾಲ್ಗಿ, ಹಾಲಿ ವಾಸ ಅನ್ನಮ್ಮ ನಗರ ಕಲಬುರಗಿರವರು ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ. ಆ ದೂರಲ್ಲಿ ಅವರು ಮೆನ್ಷನ್ ಮಾಡಿರೋದೇನೆಂದರೆ 25 ಮಾರ್ಚ್ 2025 ರಂದು ಜಮೀನು ಖರೀದಿಸುವ ಉದ್ದೇಶದಿಂದ ಅವರು 11 ಲಕ್ಷ ಹಣವನ್ನು ಕಲಬುರಗಿ ನಗರದಿಂದ ತಂದು ಅವರ ಕಾಲ್ಗಿಯಲ್ಲಿರುವಂತಹ ಮನೆಯಲ್ಲಿ ಇಟ್ಟಿರ್ತಾರೆ. ಅವರು 28 ಮಾರ್ಚ್ 2025 ರಂದು ಬೆಳಿಗ್ಗೆ ತಮ್ಮ ಜಮೀನಿಗೆ ಹೋಗಿ ಮರಳಿ ಬಂದು ನೋಡಿದಾಗ ಆ ಹಣವನ್ನು ಯಾರೋ ಹಣ ಕಾಣಲಿಲ್ಲ ಮತ್ತು ಅದು ಎಲ್ಲರ ಜೊತೆ ವಿಚಾರಣೆ ಮಾಡಿ ಅವರು ಪೊಲೀಸ್ ಠಾಣೆಗೆ ಬಂದು ಹೇಳಿರ್ತಾರೆ ಅವರು ಕಬ್ಬಿಣದ ಪೆಟ್ಟಿಗೆಯಲ್ಲಿ 11 ಲಕ್ಷ ಇಟ್ಟಿದಾಗ ಮತ್ತು 28 ರಂದು ಜಮೀನಿಗೆ ಹೋಗಿ ವಾಪಸ್ ಬಂದು ಚೆಕ್ ಮಾಡಲಾಗ ಹಣ ಕಾಣಲಿಲ್ಲ. ಅದು ಯಾರೋ ಅಪರಿಚಿತರು ಬಂದು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ದೂರು ನೀಡಿದ್ದಲ್ಲಿ ನಾವು ಕಾಲ್ಗಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 20/2025
305 BNS ಆಕ್ಟ್ 2023 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಆ ಪ್ರಕರಣವನ್ನು ತನಿಖೆ ಕೈಗೊಂಡಿದ ಮೇಲೆ DYSP ಶಾಬಾದ್ ಶ್ರೀ ಶಂಕರಗೌಡ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತ್ PSI ಜಗದೇವಪ್ಪ ಪಾಲ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಗುಂಡಪ್ಪ ASI, ಉಪಲಪ್ಪ ARSI, ನಸೀರ್ HC, ಹುಸೇನ್ HC, ಆನಂದ್ HC, ಬಾಬುರಾವ್ HC, ಸುರೇಶ್ CPC, ಅರ್ಜುನ್ ರಾವ್, ಅಂಬರೀಶ್, ಸಂಗಮೇಶ್, ಶಿವರಾಜ್, ಬಸಪ್ಪ ಮತ್ತು ಚಾಲಕ ಮಂಜು ಇವರಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಕಾರ್ಯಾಚರಣೆ ರಚಿಸಲಾಗಿತ್ತು. ಮತ್ತು ಇವರು ಆ ಮನೆಯಲ್ಲಿ ಈ ಫಿರ್ಯಾದಾರ್ ಸಿದ್ದಮ್ಮ ಅವರ ಜೊತೆಯಲ್ಲಿ ಅವರ ಸಹೋದರನ ಮಗನಾದ ಮೀನಪ್ಪ ಮತ್ತು ಅವರ ಹೆಂಡತಿಯಾಗಿರುವ ಸಿದ್ದಮ್ಮ ಮತ್ತು ಅವರ ಮಕ್ಕಳು ಸಮೇತ ಅದೇ ಮನೆಯಲ್ಲಿ ಫಿರ್ಯಾದಾರರ ಮನೆಯಲ್ಲಿ ವಾಸವಾಗಿರ್ತಾರೆ. ಮತ್ತು ಅವರನ್ನು ಈ ಮೇನ್ ಫಿರ್ಯಾದಾರ 10 ಎಕರೆ ಮತ್ತು ತೋಟ ಎಲ್ಲ ಕಾಲ್ಗಿಯಲ್ಲಿ ಇರುತ್ತೆ. ಅದನ್ನು ಅವರು ಪಾಲಕ್ಕೆ ಮೀನಪ್ಪ ಅನ್ನೋರಿಗೆ ಕೊಟ್ಟಿರ್ತಾರೆ. ನಾವು ಇವರಿಗೆಲ್ಲ ವಿಚಾರಣೆಗೆ ಒಳಪಡಿಸಿದಾಗ ಅವರೆಲ್ಲ ಹೇಳಿಕೆಯಲ್ಲಿ ಸ್ವಲ್ಪ ಏರುಪೇರು ನಮಗೆ ಕಂಡು ಬಂದಿರುತ್ತದೆ. ತದನಂತರ ಅವ್ರ ಮೇಲೆ ಅನುಮಾನ ಪಟ್ಟಿದಾಗ ಅವರು ಓಡೋಗಿರ್ತಾರೆ. ಆ ಆರೋಪಿತರನ್ನು ನಾವು ಎಲ್ಲ ಕಡೆ ಹುಡುಕಾದ ಮೇಲೆ ಟೆಂಗ್ಲಿ ಕ್ರಾಸ್ ಕಡೆ ಅವರು ನಮ್ಮ ತಂಡಕ್ಕೆ ಸಿಕ್ಕಿರುತ್ತಾರೆ. ಅವ್ರ ಕಡೆಯಿಂದ ನಾವು ಈ 9,30,000 ರೂಪೀಸನ್ನು ನಾವು ಅವರ ಕಡೆಯಿಂದ ರಿಕವರಿ ಮಾಡಿಕೊಂಡಿದ್ದೇವೆ. ಅವರು ಆ ಕಳ್ಳತನ ಅವರೇ ಮಾಡಿದ್ದಾರೆ ಅಂತ ಒಪ್ಕೊಂಡಿದ ಮೇಲೆ ಅವರು 9,30,000 ಅವ್ರ ಕಡೆ ರಿಕವರಿ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಇನ್ನೊಬ್ಬರು ಅನಿಲ್ ಅನ್ನೋನು ಇದರ ಕಳ್ಳತನ ಭಾಗಿಯಾಗಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಈಗ ನಾವು ಸದ್ಯಕ್ಕೆ ಅವ್ರ ಮೇನ್ ಆರೋಪಿಯಾಗಿರುವಂತಹ ಮೀನಪ್ಪ ಅನ್ನೋರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ 9,30,000 ರಿಕವರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಮತ್ತು ಈಗ ಇನ್ನೋರ್ವ ಆರೋಪಿಯಾಗಿರುವಂತಹ ಅನಿಲ್ ಅನ್ನೋರನ್ನು ನಾವು ಅರೆಸ್ಟ್ ಮಾಡಬೇಕಾಗುತ್ತೆ. ಮತ್ತು ಅವ್ರ ಕಡೆಯಿಂದ ಇನ್ನೂ 1,70,000 ರೂಪೀಸನ್ನು ನಾವು ರಿಕವರಿ ಮಾಡಬೇಕಾಗಿರೋದು ಇನ್ನು ಪೆಂಡಿಂಗ್ ಇದೆ. ಸೊ ಇದರಲ್ಲಿ ಮೇನ್ ಏನಂದ್ರೆ ಈ ಮೇನ್ ಫಿರ್ಯಾದಾರರು ಅವರು ಹೊಲ ಪಾಲಕ್ಕೆ ಕೊಟ್ಟು ಅವ್ರದೇ ಮನೆ ಅಂತ ವಾಸಗಳಿಗೆ ಕೊಟ್ಟು ಅವ್ರನ್ನೇ ಅವ್ರ ಫ್ಯಾಮಿಲಿ ಮೆಂಬರ್ ತರಹ ನೋಡ್ತಾ ಇರ್ತಾರೆ. ಅವ್ರನ್ನೆಲ್ಲ ಕಂಪ್ಲೀಟ್ ಆಗಿ ಅವರು ಟ್ರಸ್ಟ್ ಮಾಡ್ತಾರೆ. ಟ್ರಸ್ಟ್ ಮಾಡಿದ ಮೇಲೆ ಅವ್ರ ಪಕ್ಕದ ಜಮೀನನ್ನು ಅವ್ರು ಮಾರಾಟ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದ್ದಾಗ ಅವರು ಈ 11 lakhs ಅನ್ನು ಅವರು ಈ ಹಿಂದೆ ಎಲ್ಲ ಜಮೀನಿಂದ ಬರುವಂಥ ದುಡ್ಡೆಲ್ಲ ಸೇವಿಂಗ್ಸ್ ಮಾಡಿಕೊಂಡು ಅವರು ಒಂದು ಟೋಟಲ್ ಅಮೌಂಟ್ ಜಮಾ ಮಾಡ್ಕೊಂಡಿರ್ತಾರೆ. ಈಗ ಖರೀದಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಅವ್ರು 11 lakh ರೂಪೀಸ್ನ ಕಲಬುರಗಿ ನಗರದಿಂದ ಬಂದು ಮನೆಯಲ್ಲಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟು ಲಾಕ್ ಮಾಡಿರ್ತಾರೆ. ಆ ಮಾಡಿರೋ ವಿಷಯ ಅವ್ರ ಮನೆಯಲ್ಲಿರುವಂಥ ಮೀನಪ್ಪ ಮತ್ತು ಅವ್ರ ಹೆಂಡತಿ ಅವ್ರಿಗೆಲ್ಲ ಗೊತ್ತಿದೆ. ಬಟ್ ಇವರೇನಂದ್ರೆ ಅವರು ಮೇಲೆ ನಂಬಿದ್ರು. ಇವನ್ ಕಳ್ಳತನ ಆದಾಗ್ಲೂ ಅವ್ರ ಮೇಲೆ ಯಾವುದೇ ತರ ಸಂಶಯ ಪಟ್ಟಿರುವುದಿಲ್ಲ. ಯಾರೋ ಆಚೆದಿಂದ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತಾನೆ ದೂರು ನೀಡಿದ್ದಾರೆ. ಬಟ್ ನಮ್ದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಗೊತ್ತಾಯ್ತು ಏನಂದ್ರೆ ಮನೆಯಲ್ಲಿ ಇರುವಂತವರೇ ಕಳ್ಳತನ ಮಾಡಿದ್ದಾರೆ ಅಂತ ನಮಗೆ ಫಸ್ಟ್ ಸಂಶಯ ಬಂದಿದೆ. ತದನಂತರ ಮನೆಯಲ್ಲಿ ಇರುವಂತ ಎಲ್ಲಾ ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿದಾಗ ಈ ಮೀನಪ್ಪ ಅನ್ನೋರದ್ದು ವರ್ಷನು ಪದೇ ಪದೇ ಚೇಂಜ್ ಆಗ್ತಾ ಇರುವುದು ಮತ್ತು ಆ ಕಳ್ಳತನ ಆದಾಗಿಂದನೂ ಅವ್ರ ಬಿಹೇವಿಯರ್ ಅಲ್ಲಿ ಚೇಂಜಸ್, ಅವ್ರ ಮೂವ್ಮೆಂಟ್ಸ್ ಆಗಲಿ ಬಿಹೇವಿಯರ್ ಅಲ್ಲಿ ಸಾಕಷ್ಟು ಚೇಂಜಸ್ ಆಗಿರುವುದು ನಮ್ಮ ತನಿಖೆ ತಂಡಕ್ಕೆ ಗೊತ್ತಾಗಿದೆ. ಸೊ ಆಮೇಲೆ ಅವರೇ ಅನ್ನೋ ನಮ್ಮ ದೃಢ ಪಟ್ಟಿದ ಮೇಲೆ ಅವರು ಓಡೋಗಿರ್ತಾರೆ. ಮತ್ತು ಅವ್ರು ನಾವು ಟೆಂಗ್ಲಿ ಕ್ರಾಸ್ ಕಡೆ ವಶಪಡಿಸಿಕೊಂಡು ಅವ್ರನ್ನೇ ನಾವು ಫರ್ದರ್ ವಿಚಾರಣೆ ಮಾಡಿ ಅವ್ರ ಕಡೆ ರಿಕವರಿ ಮಾಡಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂದ್ರೆ ಕಳಿಸ್ಕೊಡ್ತಿದ್ದೀವಿ. ಅದೇ ಹೇಳ್ತಾ ಇರೋದು, ಅವರು ಕಳ್ಳತನ ಅವ್ರ ಮೇನ್ ಏನಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಾ ಇರೋದು ಮನೆ ಲಾಕ್ ಬ್ರೇಕ್ ಆಗಿಲ್ಲ, ಅಂದ್ರೆ ಕಳ್ಳತನ ರೀತಿಯಲ್ಲಿ ಆಗಿಲ್ಲ. ಮನೆಯಲ್ಲಿ ಒಂದು ಪೆಟ್ಟಿಗೆ ಮಾತ್ರ ಓಪನ್ ಮಾಡಿ ದುಡ್ಡು ತಗೊಂಡು ಹೋಗಿರೋದು ಕಂಡು ಬಂದಿದೆ. ಫಸ್ಟ್ ಅವ್ರು ಏನಂದ್ರೆ ಮನೆಯಲ್ಲಿ ಯಾರಾದ್ರೂ ತಗೊಂಡು ಹೋಗಿರ್ತಾರ ಅನ್ನೋದು ಅವರು ಎಲ್ಲರ ಜೊತೆ ಕೇಳಿದ್ರು. ಅವ್ರ ಅಕ್ಕಪಕ್ಕ ಮನೆಯಲ್ಲ ಕೇಳ್ಕೊಂಡು ವಿಚಾರಣೆ ಮಾಡಿದ ಯಾರಾದ್ರೂ ಬೈ ಚಾನ್ಸ್ ತಗೊಂಡು ಹೋಗಿದ್ರ ಅನ್ನೋದು. ಅವ್ರೇನಂದ್ರೆ ಫಸ್ಟ್ ಮನೆ ವಿಚಾರ ಯಾಕೆ ಸುಮ್ಮನೆ ಆಚೆ ಹೋಗುವುದು ಅನ್ನೋ ರೀತಿಯಲ್ಲಿ ಅವ್ರು ಫಸ್ಟ್ ಸುಮ್ಮನೆ ಯಾರು ಪೊಲೀಸ್ ಠಾಣೆಗೆ ಇಂಟಿಮೇಷನ್ ಕೊಟ್ಟಿಲ್ಲ. ಒಂದು ವಾರ ಆದ್ಮೇಲೆ ಅವರು ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅಂದ್ರೆ ಮನೆಯಲ್ಲಿ ಯಾರು ತಗೊಂಡಿಲ್ಲ, ಬೇರೆ ಯಾರೋ ಬಂದು ಈ ತರಹ ಕಳ್ತನ ಮಾಡ್ಕೊಂಡು ಹೋಗಿದ್ರು ಅನ್ನೋದು ದೃಢಪಟ್ಟಿದ್ರು. ಆದ್ರೂ ಏನಂದ್ರೆ ಈ ಮೀನಪ್ಪ ಅನ್ನೋರು
ಯಾರು ಕಳ್ಳತನ ಮಾಡಿದ್ರು ಅವರೇ ಅವ್ರ ಫಿರ್ಯಾದಾರಿಗೆ ನಂಬಿಸಿದ್ರು, ಯಾರೋ ಆಚೆಯಿಂದ ಬಂದೇ ಕಳ್ಳತನ ಮಾಡ್ಕೊಂಡು ಹೋಗಿದ್ರು, ಬೇರೆಯವ್ರು ಮಾಡಿದ್ರು, ನಾವು ಯಾವುದೇ ಕಾರಣ ಪತ್ತೆ ಹಚ್ಚಬೇಕು ಅವ್ರಿಗೆ ಅನ್ನೋದು ಇನ್ನೂ ಫಿರ್ಯಾದಾರಕ್ಕೆ ಗಮನಕ್ಕೆ ತಂದಿದ್ದಾರೆ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Veernakapom near Gaushavali Dargah, KGF, Karnataka. Contact details 9483444290 9480107826.